ಮೀನೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಬಂದಿದ್ದಾಯ್ತು. ಮಸಾಲೆ ಕೂಡ ರೆಡಿ ಇದೆ ರೀ. ಮೀನಿಗೆ ಮಸಾಲೆನ ಹಾಕುವ. ಎಲ್ಲ ಮೀನಿಗೂ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ಅದಕ್ಕೋಸ್ಕರ ಇವಾಗೆಲ್ಲ ಮಸಾಲೆ ಒಳಕ್ಕೆ ಮೀನು ಹಾಕ್ತಾ ಇದ್ದೀನಿ. ಬಾಂಗ್ಡ, ಮೊಟ್ಟೆನ ಲಾಸ್ಟ್ ಹಾಕುವ. ಯಾಕಂದ್ರೆ ಮಸಾಲೆಗೆ ಕಲ್ಸಿದ್ರೆ ಎಲ್ಲ ಮಿಕ್ಸ್ ಆಗಿ ಹೋಗ್ತದೆ. ಅಂದ್ರೆ ಎಲ್ಲ ಕಲ್ಸೋ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೋಗ್ತದೆ. ಮಸಾಲೆ ಎಲ್ಲ ಫುಲ್ಲು ಮೀನ್ಗೆ ತಾಗಬೇಕು. ಆ ಥರ ಫುಲ್ಲು ಎಲ್ಲನೂ ಒಂದು 5ರಿಂದ 10 ನಿಮಿಷ ನೆನೆ ಹಾಕಬೇಕು. ಮಸಾಲೆನೆಲ್ಲ ಒಂದ್ಸರಿ ಟೇಸ್ಟ್ ನೋಡಿ. ಕರೆಕ್ಟಾಗಿ ಮಸಾಲೆ, ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರ್ಬೇಕು. ಮೀನ್ನ ಒಂದು 5 ನಿಮಿಷ ನೀವು ನೆನೆ ಹಾಕಿದ್ರೆ 5 ನಿಮಿಷ ನೆನೆ ಹಾಕ್ಬಿಟ್ಟು 5 minutes later ಆಗಲೇ ನೆನೆಸಿಟ್ಟಿರೋಂಥ ಮೀನನ್ನು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಎಲ್ಲ ಕಡೆ ರವೆ ಹಚ್ಕೋಬೇಕು ಆ ಥರ. ಅದನ್ನೊಂದು ಸೈಡ್ ಇಡುವ. ಅದೇ ಥರ ಎಲ್ಲ ಮೀನು ಕೂಡ ಡಿಪ್ ಮಾಡಿಕೊಂಡು ರೆಡಿ ಮಾಡಿ ಮಡಿಕೊಂಡಿದ್ದೀನಿ ನೋಡಿ. ಸುತ್ತ ರವೆ ಕೊಚ್ಕೊಂಡಿರ್ಬೇಕು. ಅದೇ ರೀತಿ ಎಲ್ಲ ಮೀನುಗಳನ್ನ ಡಿಪ್ ಮಾಡ್ಕೊಂಡು ಮಡಿಕೊಂಡು ಇವಾಗ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆಗೋ ಗಂಟ ತವನ ಬಿಸಿ ಮಾಡ್ಕೊಳ್ಳುವ. ನೆಕ್ಸ್ಟ್ ಎತ್ತಿಟ್ಟಿರೋಂಥ ಮೀನುಗಳು, ತುಂಬ ಮೀನು ತಂದಿದ್ವಿ. ಅದರಲ್ಲಿ ನನಗೆ ಬೇಕಾಗಿರೋಷ್ಟು ಮಾತ್ರ ನಾನು ಡಿಪ್ ಮಾಡಿ ಮಡಿಕೊಂಡಿದ್ದೀನಿ. ಮಸಾಲೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ಇದನ್ನು ತವಾ ಕಾಯ್ದಾದ್ಮೇಲೆ ತವಕ್ಕೆ ಹಾಕಿ ಫ್ರೈ ಮಾಡುವ. ತವಾ ಕಾಯ್ದಿದೆ. ತವಾ ಕಾಯ್ದಿದ್ದಕ್ಕೆ ಬಿಸಿ ಬಿಸಿಯಾಗಿ ಮೀನನ್ನು ರೋಸ್ಟ್ ಮಾಡಲಿಕ್ಕೆ ಇಡುವ. ತವದ ಮೇಲೆ ಮೀನು ಹಾಕ್ತಾ ಇದ್ದೀನಿ. ಜಾಸ್ತಿ ಉರಿ ಕೊಟ್ಕೊಬಿಡಿ, ಕಡಿಮೆ ಉರಿಲಿ ಚೆನ್ನಾಗಿ ಬೇಯಬೇಕು. ಮೀನನ್ನು ಜಾಸ್ತಿ ಬೇಯಿಸೋ ಅಷ್ಟಿರಲ್ಲ, ಯಾಕಂದರೆ ಬೇಗ ಬೆಂದು ಹೋಗೋದ್ರಿಂದ ಸ್ವಲ್ಪ ಕಡಿಮೆ ಉರಿಲಿ ಬೇಯಿಸ್ಕೊಡಿ. ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾನೆ ಗೊತ್ತಾಗುತ್ತೆ. ಸ್ವಲ್ಪ ಬೆಂದಾದ್ಮೇಲೆ ಅದನ್ನು ಒಂದು ಸೈಡ್ ಹಂಗೆ ಇದು ಮಾಡ್ಕೊಳ್ಳಿ. ಬೇಯೋದಕ್ಕಿಂತ ಮುಂಚೆ ಎತ್ತಲಿಕ್ಕೆ ಹೋಗಬೇಡಿ. ಎಲ್ಲ ಕೂಡ ರವೆ ಹಾಕಿರ್ತೀರಲ್ಲ, ಎಲ್ಲ ಬಿಟ್ಟೋಗುತ್ತೆ. ಒಂದು ಸೈಡ್ ಸ್ವಲ್ಪ ಬೆಂದಾದ್ಮೇಲೆ ಅದನ್ನು ತಿರುಗಿಸ್ಕೋಬೇಕು. ಇದನ್ನು ಜಾಸ್ತಿ ಆದಷ್ಟು ಮಂಗಳೂರು ಸೈಡ್ ಜಾಸ್ತಿ ಈ ಥರ ಮೀನುಗಳು ರೆಸಿಪಿಗಳನ್ನ ಮಾಡೋದು. ಆದರೆ ನಾನಿವತ್ತು ಮೈಸೂರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ಮೊದಲನೇ ಸರಿ ಮಾಡ್ತಾ ಇರೋದು, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಬೇಯ್ತಾ ಇರಲಿ ಮೀನು ಬೇಯೋ ಗಂಟ ಬೇಯ್ತಾ ಇರಲಿ. ಕಡಿಮೆ ಊರಿಲಿ ಬೇಯಿಸ್ತಾ ಇರಿ. ಪರಿಮಳ ಅಂತೂ ಸೂಪರ್.